ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಭವ್ಯ. ಫ್ರೆಂಡ್ಸ್, ಇವತ್ತು ನಮ್ಮ ಧನ್ವಿತ್ ಬರ್ತ್ಡೇ ಇದೆ. ಸೊ ಇವತ್ತು ಟೆಂಪಲ್ಗೆ ಹೋಗ್ತಿದೀವಿ. ಚಿನ್ನು, ಎಲ್ರು ಹಾಯ್ ಹೇಳು. ಸಂಜೆ ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡೋದಿಕ್ ಆಗ್ಲಿಲ್ಲ, ತುಂಬಾ ಬ್ಯುಸಿ ಇದ್ವಿ. ಧನ್ವಿತ್ಗೆ ಎಣ್ಣೆ ಸ್ನಾನ ಮಾಡಿಸೋದಿರ್ಬೋದು, ಪೂಜೆ ಮಾಡಿಸೋದಿರ್ಬೋದು, ಎಲ್ಲ ಪೂಜೆ ಎಲ್ಲ ಮಾಡೋದೆಲ್ಲ ಇತ್ತು. ಸೊ ಅದರಿಂದಾಗಿ ಬೆಳಿಗ್ಗೆ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡೋದಿಕ್ ಆಗ್ಲಿಲ್ಲ. ಇವಾಗ ಟೆಂಪಲ್ಗೆ ಹೋಗ್ತಿದೀವಿ. ಸಂಜೆ ಏನಿದ್ರು ಕೇಕ್ ಕಟಿಂಗ್ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಇವತ್ ಬರ್ತ್ಡೇ ಎಲ್ಲ ಹೇಗ್ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರಿದೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ, ಬನ್ನಿ ಇವಾಗ ಟೆಂಪಲ್ಗೆ ಹೋಗ್ತಿದೀವಿ. ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೊರಡೋಣ. ಫ್ರೆಂಡ್ಸ್, ನಾವು ಶ್ರೀ ವೀರಾಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಈ ಟೆಂಪಲ್ ಬಂದು ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ಅರ್ಚನೆ ಮಾಡಿಸೋಣ ಅಂತ ಬಂದಿದ್ದೀವಿ. ಟೆಂಪಲ್ ಅಂತೂ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ನಾನು ಟೆಂಪಲ್ ಪೂರ್ತಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾರಾದರೂ ಬರಬೇಕು ಅಂದರೆ ಒಂದು ಸಲ ಬನ್ನಿ. ಕೇರ್ ನಗರಕ್ಕೆ ತುಂಬಾ ಹತ್ತಿರದಲ್ಲಿದೆ ಇದು. ಸ್ಲಿಪ್ಪರ್ ಬಿಚ್ಚು, ಮಾಮಿ ಹತ್ರ ಸ್ಲಿಪ್ಪರ್ ಹಾಕೊಂಡು ಹೋಗ್ತಾರಾ? ನಾವು ಸ್ವಲ್ಪ ಟೆಂಪಲ್ಗೆ ಬೇಗನೆ ಬಂದಿದ್ವಿ. ದೇವ್ರಿಗೆ ಅವಾಗ ತಾನೇ ಅವರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು. ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಅರ್ಚನೆ ಎಲ್ಲ ಮಾಡಿಕೊಡ್ತಾರೆ. ಹಾಗೆ ನಮಗಂತೂ ತುಂಬಾ ಖುಷಿ ಆಯಿತು. ಚಿನ್ನುಗೆ ಒಂದು ದೇವ್ರದ್ದು ಬೆತ್ತದಿಂದ ಎಲ್ಲ ಆಶೀರ್ವಾದ ಮಾಡಿದ್ರು. ನನಗೆ ಅದನ್ನೆಲ್ಲ ಶೂಟ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಲ್ವ. ಸೊ ಎಷ್ಟಾಗುತ್ತೆ ಅಷ್ಟನ್ನ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದು ಸಲ ಬಂದು ನೋಡಿ, ತುಂಬ ಇಷ್ಟ ಆಗುತ್ತೆ. ಪ್ಲೇಸ್ ಅಂತೂ ಸುತ್ತಮುತ್ತ ತುಂಬ ಪ್ರಶಾಂತವಾಗಿದೆ. ಮನಸ್ಸಿಗಂತೂ ಚೆನ್ನಾಗಿ ನೆಮ್ಮದಿ ಸಿಗುತ್ತೆ. ಯಾರಾದರೂ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಅನ್ನೋರು ಒಂದು ಸಲ ಇಲ್ಲಿ ಬಂದು ನೋಡಿ, ತುಂಬ ಅಂದರೆ ತುಂಬಾ ಖುಷಿಯಾಗಿ ಹೋಗ್ತೀರಾ. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಶನಿದೇವ್ರ ಟೆಂಪಲ್ ಕೂಡ ಇದೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ಟೆಂಪಲ್ ಇದು. ಹಾಗೆ ಪಕ್ಕದಲ್ಲಿ ಹೊಳೆ ಕೂಡ ಇದೆ, ತುಂಬ ಚೆನ್ನಾಗಿದೆ. ಒಂದು ದಿನ ಪಿಕ್ನಿಕ್ ಥರನೂ ಬರ್ಬೋದು. ಇಲ್ಲಿಗೆ ಟೆಂಪಲ್ ಇದೆ, ಪಕ್ಕದಲ್ಲಿ ಹೊಳೆ ಇದೆ, ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಹೋಗ್ಬೋದು. ನಾನು ಈ ಟೆಂಪಲ್ಗೆ ಇದು ಸೆಕೆಂಡ್ ಟೈಮ್ ಬರ್ತಿರೋದು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಈ ಟೆಂಪಲ್. ಹಾಗೆ ಇವತ್ತು ನನ್ನ ಮಗನ ಬರ್ತ್ಡೇ ಆಗಿರೋದ್ರಿಂದ ನನ್ನ ಮಗನ ಬರ್ತ್ಡೇ ದಿನ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ನನ್ನ ಮಗ ಅಂತೂ ಈ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬಾ ತರಲೆ ತುಂಟಾಟಗಳನ್ನ ಮಾಡಿದ್ದಾನೆ. ಹಾಗೆ ಇವತ್ತು ಬರ್ತ್ಡೇ ದಿನ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಇವಾಗ ಟೆಂಪಲ್ ಹತ್ರ ಕುಳಿತಿದ್ದೀವಿ, ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ. ಈ ಟೆಂಪಲ್ ತುಂಬಾ ಚೆನ್ನಾಗಿದೆ. ಯಾರಾದರೂ ಬರಬೇಕು ಅಂತಂದರೆ ಒಂದು ಸಲ ಬನ್ನಿ. ಕೇರ್ ನಗರದ ಹತ್ರ ರಾಮನಹಳ್ಳಿ ಆಂಜನೇಯ ಟೆಂಪಲ್ ತುಂಬಾ ಚೆನ್ನಾಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಬನ್ನಿ, ತುಂಬ ಚೆನ್ನಾಗಿದೆ. ಎಲ್ರಿಗೂ ಹಾಯ್ ಮಾಡಿಬಿಡ. ಸರಿ ಮೇಡಮ್. ಹಾಗೆ ನಾನು ಇವಾಗ ತೋರಿಸ್ತಿರೋದು ಶನಿದೇವ್ರ ಟೆಂಪಲ್ ಹತ್ತಿರದಲ್ಲೇ ಇದೆ, ಅದ್ರ ಪಕ್ಕನೇ ಇರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇವಾಗ ಪೂಜೆ ಎಲ್ಲ ಆಯಿತು, ನಾವು ಇವಾಗ ಹೊರಡ್ತಿದ್ದೀವಿ. ಇನ್ನು ಕೇಕ್ ಆರ್ಡರ್ ಮಾಡಿಲ್ಲ. ಕೇಕ್ ಆರ್ಡರ್ ಮಾಡೋದಕ್ಕೆ ಕೇರ್ನಗರಕ್ಕೆ ಹೋಗಬೇಕು. ಚಿನ್ನು ಅಂತೂ ಅಲ್ಲೇ ಟೆಂಪಲ್ ಹತ್ರನೇ ಆಟಾಡ್ತಾನೇ ಇದ್ದಾನೆ. ಸ್ನೇಕ್ ಎಲ್ಲ ನೋಡಿದ್ನಲ್ಲ, ಅದನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಆಟಾಡ್ತಿದ್ದಾನೆ. ಇವಾಗ ಪೂಜೆ ಎಲ್ಲ ಆಯಿತು, ಇವಾಗ ಹೊರಡ್ತಿದ್ದೀವಿ. ಇನ್ನು ಕೇಕೆಲ್ಲ ಆರ್ಡರ್ ಮಾಡಬೇಕು. ಎಲ್ಲ ಆರ್ಡರ್ ಮಾಡಿದ್ವಿ ಅನ್ನೋದೆಲ್ಲನೂ ತೋರಿಸ್ತೀನಿ. ನನ್ನ ಮಗನ ಬರ್ತಡೇನ ನಾನು ಫಸ್ಟ್ ಟೈಮ್ ಅವ್ರ ತಾತನ ಮನೇಲಿ ಮಾಡ್ತಿರೋದು. ಅವನಂತೂ ಫುಲ್ ಖುಷಿಲಿದ್ದಾನೆ. ಅವ್ನಿಗೆ ಇಲ್ಲಿ ಸ್ವಲ್ಪ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಆ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದಾನೆ ಬರ್ತ್ಡೇಗೆ. ನನಗೆ ಬರ್ತ್ಡೇ ಹೀಗೆ ಮಾಡಬೇಕು ಅಂತೆಲ್ಲ ಹೇಳಿಬಿಟ್ಟಿದ್ದಾನೆ. ಇವಾಗ ಹೋಗಿ ನಾವು ಕೇಕ್ ಆರ್ಡರ್ ಮಾಡಬೇಕು. ಫಸ್ಟು ನಾವು ಕೇಕ್ ಆರ್ಡರ್ ಮಾಡೋದಕ್ಕೆ ಕೇರ್ ನಗರದಲ್ಲಿರೋಂಥ ಐಸ್ ಮ್ಯಾಜಿಕ್ ಅಂತ ಬಂದಿದ್ದೀವಿ. ಇಲ್ಲಂತೂ ಕೇಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಇಷ್ಟ ಆಗಿತ್ತು. ಲಾಸ್ಟ್ ಟೈಮ್ ಒಂದ್ಸಲ ಆರ್ಡರ್ ಮಾಡಿದ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಥರದ ವೆರೈಟೀಸ್ ಕೇಕ್ನೂ ಇವರು ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವೇನಾದರೂ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ಕೊಳ್ಬೇಕು ಅಂತ ಏನಾದರೂ ಇದ್ದರೆ ನೀವು ಇಲ್ಲೇ ಬಂದು ಸಹ ಮಾಡ್ಕೊಳ್ಬೋದು. ನಿಮಗೆ ಬೇಕಾಗಿರೋಂಥ ಫುಡ್ ಎಲ್ಲ ಅವೈಲೇಬಲ್ ಇರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಕಾಮ್ ಆಗಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ.
ಬರ್ಡೇ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಅಥವಾ ಯಾರಿಗಾದ್ರೂ ಟ್ರೀಟ್ ಕೊಡಿಸ್ಬೇಕು ಅನ್ನೋದಿದ್ರೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲ ಥರದ ಫುಡ್ಡನ್ನು ನೀವು ಆರ್ಡರ್ ಮಾಡಿಕೊಂಡು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು. ಕೇಕ್ ಆರ್ಡರ್ ಮಾಡಿಬಿಟ್ಟು ಮನೆಗೆ ಬಂದಮೇಲೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ತಿದ್ವಿ, ಮನೆಯವರೆಲ್ಲ ಮಾತಾಡಿಕೊಂಡು ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಅದಾದಮೇಲೆ ಈವ್ನಿಂಗ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ಡೆಕೋರೇಟ್ ಮಾಡ್ತಿದ್ದೀವಿ. ನಾನು, ಸಂಜು, ಚಿನ್ನು ಹಾಗೆ ನನ್ನ ಸಿಸ್ಟರ್ ಎಲ್ಲ ಸೇರಿಕೊಂಡು ಮಾತಾಡಿಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಡೆಕೋರೇಟ್ ಎಲ್ಲ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ವಿ. ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿತ್ತು. ಚಿನ್ನು ನೋಡಿ ಬಲೂನ್ ಎಲ್ಲನೂ ಊದ್ಕೊಡ್ತಿದ್ದ ಅವನೇ. ನಮ್ಮ ಚಿನ್ನುಗಂತೂ ಬರ್ತಡೇ ಅಂತ ಅಂದರೆ ಬಲೂನ್ಸ್ ಎಲ್ಲ ಜಾಸ್ತಿ ಹಾಕಬೇಕು, ಅವ್ನಿಗೆ ಅಷ್ಟೊಂದು ಇಷ್ಟ. ನಾನು ಹಾಗೂ ರೇಗಿಸ್ತಿದ್ದೆ, ಅವನೇನಾದರೂ ಹೇಳಿದ ಮಾತು ಕೇಳಿದಾಗ ಈ ಸಲ ಬರ್ತಡೇಗೆ ನಿನ್ಗೆ ಯಾವ ಬಲೂನ್ಸು ಕಟ್ಟಲ್ಲ ಅಂತ ಹೇಳಿದ್ರೆ ಅಳ್ತಾ ಕೂತ್ಕೊಳ್ಬಿಡ್ತಿದ್ದ. ಹಾಗೆ ಹೇಳಿದ ಮಾತೆಲ್ಲ ಕೇಳ್ತಿದ್ದ ಬಲೂನ್ಗೋಸ್ಕರ. ಇವಾಗ ಬಲೂನ್ ಎಲ್ಲ ಜಾಸ್ತಿ ತಂದಿರೋದ್ರಿಂದ ಅವನಂತೂ ಫುಲ್ ಖುಷಿಲಿದ್ದ. ಹಾಗೆ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದಾನೆ, ಅವನಿಗಂತೂ ಸಖತ್ತು ಖುಷಿ. ಹಾಗೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಚಿನ್ನು ಬರ್ತಡೇಗೆ ನಾನ್ ವೆಜ್ ಮಾಡೋಣ ಅಂತ ಹೇಳಿ ನಾನ್ ವೆಜ್ ಕೂಡ ಪ್ರಿಪೇರ್ ಮಾಡ್ತಿದ್ವಿ. ಹಾಗೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಚಿನ್ನುನೇ ಬರಬೇಕು ಅಂತ ಹೇಳ್ಬಿಟ್ಟಿದ್ದಾನೆ. ಎಲ್ರಿಗೂ ಇವತ್ತು ನನ್ನ ಬರ್ತಡೇ ಬನ್ನಿ ಬನ್ನಿ ಅಂತ ಕರೆದಿದ್ದ. ಸೊ ಅದಕ್ಕೆ ಅವ್ರಿಗೆಲ್ಲ ನೈಟ್ ಡಿನ್ನರ್ಗೆ ಅಂತೇಳಿ ನಾನ್ ವೆಜ್ ಮಾಡ್ತಿದ್ದೀವಿ. ಚಿನ್ನು ಅವ್ನ ಬರ್ತಡೇ ದಿನ ಅಂತೂ ಸಖತ್ ಅಂದರೆ ಸಖತ್ ತರಲೆ ಮಾಡಿದ್ದಾನೆ. ಅವ್ನು ಹೇಗೆಲ್ಲ ತರಲೆ ಮಾಡಿದ್ದಾನೆ ಅನ್ನೋದನ್ನ ನೋಡಿ ನೀವು ಅಪ್ಪ ಎಷ್ಟು ತರಲೆ ಹುಡುಗ ಅಂತ ಅಂದ್ಕೊಳ್ತೀರಾ. ಅಲ್ಲಿ ಬಂದಿರೋರು ಅಷ್ಟೇ ಎಷ್ಟು ತರಲೆ ಮಾಡ್ತಾನೆ ಅಂತ ನಗ್ತಾ ಇದ್ರು. ನಾವೊಂದು ಹೇಳಿದ್ರೆ ಅವನೊಂದು ಮಾಡ್ತಿದ್ದ. ಸಖತ್ ಅಂದರೆ ಸಖತ್, ಎಲ್ಲರೂ ನಗಿಸ್ತಿದ್ದ. ಎಲ್ಲರೂ ನಕ್ಕು ಸಾಕಾಯಿತು ಅಂತ ಹೇಳ್ತಿದ್ರು, ಅಷ್ಟು ತರಲೆ ಮಾಡ್ತಿದ್ದ. ಸೊ ನೀವು ಆ ತರಲೆ ಎಲ್ಲ ನೋಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ನಮ್ಮ ಚಿನ್ನು ಬರ್ತ್ಡೇ ಹೇಗೆ ನಡೀತು ಅನ್ನೋದನ್ನು ನೋಡಿ. ಓಕೆ, ಸ್ಮೈಲ್ ಮಾಡಪ್ಪ, ಜಾಣ ಅಲ್ವಾ, ನಿನ್ಗೋಸ್ಕರ ತಾನೇ ಇದೆಲ್ಲ ಮಾಡಿರೋದು ಚಿನ್ನು. ಸ್ಮೈಲ್, ಸುಮ್ಮನಿರು, ಇಲ್ಲಿ ನೋಡು. ಫೋಟೋ ತೆಗಿತೀನಿ ನಿಂತ್ಕೊಳ್ಳೋ ಅಂದರೆ ಪದೇ ಪದೇ ಆ ಕಡೆ ಈ ಕಡೆ ಓಡೋದು ಬರೋದು ಆ ಥರ ಎಲ್ಲ ಮಾಡ್ತಿದ್ದ. ಹೇಳ್ದಂಗೆ ಕೇಳ್ತಾನೆ ಇರಲಿಲ್ಲ. ಎಲ್ಲರೂ ಹಾಗೆ ನಿಂತ್ಕೊಳ್ಳೋ ಈಗ ನಿಂತ್ಕೊಳ್ಳೋ ಅಂತ ಹೇಳಿದ್ರು, ಅವ್ರ ಮಾತನ್ನು ಕೇಳ್ತಿರ್ಲಿಲ್ಲ. ನಾವು ಒಂಥರ ಹೇಳಿದ್ರೆ ಅವನೇ ಒಂಥರ ಇದು ಮಾಡೋದು. ನೋಡಿ ಮತ್ತೆ ಹೋಗ್ತಿದ್ದಾನೆ. ಒಂದು ಫೋಟೋನೂ ಸರಿಯಾಗಿ ತೆಗೆಸ್ಕೊಳ್ತಾನೆ ಇರಲಿಲ್ಲ. ಮತ್ತೆ ಕರೆದು ನಿಲ್ಲಿಸ್ತಿದ್ದೋ, ಇವತ್ತು ನಿಂದೇ ಬರ್ತಡೇ, ಬಾರೋ ಅಂತ ಹೇಳಿ. ಇಲ್ಲ ನೋಡಿಲಿ.
ನೋಡಿ ಹಂಗೆ ನೋಡಿ ಚಿನ್ನೋ ಲವ್ ಹಾ ಇಲ್ಲಿ 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 ಹಾ ಇಲ್ಲಿ ಚಿನ್ನೋ ಲವ್ ಭೋಜನ ಎಲ್ಲಿ ಹೆಚ್ಚಿನ ಅಲ್ಲ ನಿಮ್ಗೆ ಇಲ್ಲಿ ಇಲ್ಲಿ ನೋಡಲ್ಲ ಚಿನ್ನು ಚಿನ್ನು ಹಂಗೆಲ್ಲ ಮಾಡ್ಬಾರ್ದು. ಅತ್ತೆ ಅಜ್ಜಿ ಅತ್ತೆನೂ ನೀವು ಬನ್ನಿ. ಇಲ್ಲಿ ನೋಡು ಈ ಕಡೆ ನೋಡ್ಬೇಕು. ಚಿನ್ನು ಅಲ್ಲಿ ನೋಡಪ್ಪ. ಚಿನ್ನು ಅಲ್ಲಿ ನೋಡಪ್ಪ. ಅಲ್ಲಿ ನೋಡು ಮನೆ ನೋಡಲ್ಲಿ. ಈಗ ಅಜ್ಜಿಗೆ ತಿನ್ಸು, ಅಜ್ಜಿಗೆ ಸ್ವಲ್ಪ ತಿನ್ಸು. ಚಿನ್ನು ಅಜ್ಜಿಗೆ ತಿನ್ಸು ಮನೆ. ಚಿನ್ನು ಚಿನ್ನು ಹಂಗೆಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ನೀನು ಆಮೇಲೆ. ಇರಿ ಜಯ ಬರ್ರಿ. ಕ್ಯಾಮ್ರಾ ನೋಡಪ್ಪ. ಗಿಫ್ಟ್ ಕೊಡ್ತಿರೋದು ಅಂತ ಇಲ್ಲ ಅಲ್ಲೋಡ. ಚಿಕ್ಕಿಗೆ ತಿನ್ಸೋ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿತ್ತು. ಈ ಬರ್ತ್ಡೇ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.